ವಿಡಿಯೋಸ್ ತುಂಬಾ ಲೇಟಾಗಿ ಮಾಡ್ತಾ ಇದೀವಿ. ಹೇಳೆ ಏನ್ ಹೇಳೋದು, ಅದೇ ವಿಡಿಯೋ ಸ್ವಲ್ಪ ಲ್ಯಾಗ್ ಆಗ್ತಾ ಇದೆ. ವಿಡಿಯೋ ಮಾಡಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದೀವಿ. ಇವಳು ಹೋಗ್ಬಿಟ್ಟು ಎಲ್ಲೋ ಬೇರೆ ಕಡೆ ಶಿಫ್ಟ್ ಆಗ್ಬಿಟ್ಟವಳೆ, ಸಿಗ್ತಾನೆ ತುಂಬಾ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾಳೆ. ವೀಕೆಂಡ್ಸ್ಗೆ ಕಾಯ್ತಾ ಇರ್ತೀವಿ. ಅದು ವೀಕೆಂಡ್ಸ್ ಏನಾದ್ರು ಕೆಲಸ ಬಂತು ಅಂದ್ರೆ ಹಿಂಗ್ ಆಗ್ತಿದೆ, ಬಟ್ ಆದ್ರೂ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀವಿ. ಸೊ ಸಪೋರ್ಟ್ ಮಾಡಿ. ಮತ್ತೆ ನಾವು ಇವತ್ತು ಈಸಿಯಾಗಿ ಕ್ವಿಕ್ ಆಗಿ ನೀವು ಆಫೀಸ್ಗೂ ಮಾಡ್ಕೊಂಡು ಹೋಗ್ಬೋದು. ಮನೇಲಿ ಇದ್ದಾಗ ಏನಾದ್ರು ಸ್ನಾಕ್ ತರ ತಿನ್ಬೇಕು ಅನ್ನಿಸ್ತಾ ಇದ್ರೆ ಒಂದು ಬ್ರೇಕ್ಫಾಸ್ಟ್ ತರ, ಈಸಿ ಬ್ರೇಕ್ಫಾಸ್ಟ್ ತರ ಮಾಡೋಣ ಅನ್ಕೊಂಡಿದೀವಿ. ನಾವು ಇಬ್ರು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ. ಯಾವತ್ತೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾವು. ಅದೇನು ಅಂದ್ರೆ ಪಾಸ್ತಾ, ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇದೀವಿ. ಮ್ಯಾಕರೋನಿ ಮಾಡೋಣ ಅಂತ, ಪಾಸ್ತಾ ಮಾಡೋಣ ಅಂತ ಕ್ವಿಕ್ ಆಗಿ ಹೆಂಗ್ ಮಾಡೋದು ಅಂತ ತೋರಿಸ್ತೀವಿ, ನೋಡ್ಕೊಂಡು ನೀವು ಟ್ರೈ ಮಾಡಿ. ಮತ್ತೆ ನಾವು ಏನೇನು ನಮ್ಗೆ ಏನು ಕಂಟೆಂಟ್ ನೆಕ್ಸ್ಟ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಬ್ಲ್ಯಾಂಕ್ ಆಗಿದೀವಿ. ಸೊ ನೀವು ಸ್ವಲ್ಪ ಐಡಿಯಾಸ್ ಕೊಡಿ ಅಷ್ಟೇ. ಇವಾಗ ಸ್ಟಾರ್ಟ್ ಮಾಡೋಣ. ಪಾಸ್ತಾ ಫಸ್ಟ್ ಬಾಯ್ಲ್ ಮಾಡ್ಕೊಳ್ಳೋಣ, ಇದನ್ನ ಬೇಯಿಸ್ಕೊಳ್ಳೋಣ. ಅಲ್ಲಿ ಅವಳು ನೀರು ಕಾಯಿಸ್ತಾ ಇದ್ದಾಳೆ, ಯಾಕಂದ್ರೆ ಇವಾಗ ಅದು ಮ್ಯಾಕ್ರೋನಿ ಇದೆಯಲ್ಲ ಪಾಸ್ತಾ, ಅದನ್ನ ಬೇಯಿಸಕ್ಕೆ ಇಡ್ತಾ ಇದೀವಿ. ಉಪ್ಪು ಹಾಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಈಗ ಅದು ನೀರು ಸ್ವಲ್ಪ ಬಾಯ್ಲ್ ಆಗಲಿ. ಓಕೆ, ಅಷ್ಟೇ. ನಾವು ಈರುಳ್ಳಿ ಕಟ್ ಮಾಡ್ಕೊಂಬೇಡ. ಇವಾಗ ನೀರು ಕುದಿ ಬಂದಿದೆ, ಇನ್ನೂ ಬಂದಿಲ್ಲ, ಬರ್ಬೇಕು, ಇನ್ನೊಂಚೂರು ಬರ್ಬೇಕಾ? ಓಕೆ, ಅದು ಕುದಿ ಬಂದಾದ್ಮೇಲೆ ನಾವು ಪಾಸ್ತಾ ಹಾಕೊಂಡಿದೀವಿ. ಸೊ ಬೇಗ ಬೇಯುತ್ತೆ. ಅಷ್ಟ್ರಲ್ಲಿ ನಾವು ತರಕಾರಿ ಹಚ್ಕೊಳ್ಳೋಣ. ಕ್ಯಾರೆಟ್ ತಗೊಂಡಿದೀವಿ, ಆನಿಯನ್ ತಗೊಂಡಿದೀವಿ. ಆಕ್ಚುಲಿ ಬೀನ್ಸ್ ಹಾಕಲ್ಲ, ನಮಗೆ ಬೀನ್ಸ್ ಅಂದ್ರೆ ಇಷ್ಟ, ಅದಕ್ಕೆ ನಾವು ಬೀನ್ಸ್ ಅಡಾಪ್ಟ್ ಮಾಡ್ಕೊತಾ ಇದೀವಿ. ಕ್ಯಾಪ್ಸಿಕಮ್ ಇಲ್ಲ, ಸೊ ಇದು ಕಾಂಪ್ಲಿಮೆಂಟ್ ಆಗಿ ಬೀನ್ಸ್ ತಗೊಂಡಿದೀವಿ. ತರಕಾರಿ ಯಾವ್ದಾದ್ರೂ ನೀವು ಆಡ್ ಮಾಡ್ಕೋಬಹುದು, ತರಕಾರಿ ತಿಂದಷ್ಟು ಒಳ್ಳೇದಲ್ವಾ? ಹೌದು. ಸೊ ಅದೇ ಬೇಕು ಇದೇ ಬೇಕು ಅಂತ ಎವ್ರಿ ಟೈಮ್ ನಾವು ಕಾಯಕ್ಕಾಗಲ್ಲ. ಏನಿರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇರ್ಬೇಕು. ಬಿಸಿ ಆಗಿಲ್ಲ. ರಕ್ಷಿತಾ ಕಟ್ ಮಾಡ್ತಾ ಇದ್ದಾರೆ. ಏನ್ ಯಾವತ್ತು ಮಾಡೇ ಇಲ್ಲ ಅನ್ನೋ ತರ ಹೇಳ್ತಿದ್ರೆ ನೋಡಿ ಇವಳು. ನಾನು ನಿಜ ಮಾಡ್ತಾ ಇದ್ದೀನಿ. 7 ವಂಡರ್ಸ್. ಇವಾಗ ಅಡ್ಗೆ ಮಾಡ, ಚಿಕ್ಕದಾಗಿ ಕಟ್ ಮಾಡು. ಇವಾಗ ಅಡ್ಗೆ ಮಾಡ್ತಿದ್ದೀನಿ ನಾನು. ಹೌದಾ? ಏನ್ ಮಾಡ್ತೀಯಾ? ಕೇಳಿ ಏನ್ ಮಾಡ್ತಾಳೆ ಅಂತ. ಏನ್ ಮಾಡ್ಕೊಂತ ಇದೀರಾ ರಕ್ಷಿತಾ? ಪುಳಿಯೋಗರೆ, ಚಿತ್ರಾನ್ನ, ಆಮೇಲೆ ಪುಳಿಯೋಗರೆ, ಚಿತ್ರಾನ್ನ, ಚಪಾತಿ, ರಸಂ, ಅನ್ನ, ಆಮೇಲೆ ಓಟ್ಸು ಎಲ್ಲ ಆಂಟಿ ಮಾಡಿ ಚೆನ್ನಾಗಿ ತಿನ್ನದ? ಇಲ್ಲ, ನಾನು ಮಾಡ್ತೀನಿ. ಅಯ್ಯೋ ದೇವ್ರೆ, ನೆಕ್ಸ್ಟ್ ಟೈಮ್ ಬರ್ತೀನಿ ಗೈಸ್. ಒಂದ್ಸರಿ ಸರ್ಪ್ರೈಸ್ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಅದು ಏನೇನ್ ಮಾಡ್ತಾಳೋ ಆ ವ್ಲಾಗ್ ಫುಲ್ ರಕ್ಷಿತಾನೇ ಕುಕ್ ಮಾಡ್ತಾಳೆ. ಇದು ಚಾಲೆಂಜ್ ಅವಳಿಗೆ, ಓಕೆನಾ? ಇನ್ನೊಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀವಿ. ಏನಂದ್ರೆ ಸೇಯಿಂಗ್ ಎಷ್ಟು ಶೋಭಾ, ಸೇಯಿಂಗ್ ಎಷ್ಟು ರಕ್ಷಿತಾ. ಅವಾಗ ನೋಡ್ಬೇಕು ಏನೇನು. ಅವಾಗ ನಾನಂತೂ ಗೈಸ್ ನಿಜವಾಗ್ಲೂ ನನ್ಗೆಲ್ಲ ಆಸೆನೂ ಇಲ್ಲ, ನನ್ನೆಲ್ಲ ಆಸೆನೂ ತೀರಿಸ್ಕೊಂತೀನಿ. ಏನೇನ್ ಬೇಕು ಎಲ್ಲ ಕುಕ್ ಮಾಡಿಸ್ಕೊಂಡು ತಿಂತೀನಿ. ಅದು ಇವಳೇ ಮಾಡ್ಕೊಡ್ಬೇಕು. ಆಮೇಲೆ ಅವಳು ವಿಡಿಯೋ ಮಾಡಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋ. ನಾನು ಬದುಕಕ್ಕೆ ಎಷ್ಟು ಬೇಕೋ ಅಷ್ಟಾದ್ರೂ ಅಡುಗೆ ಮಾಡ್ತೀನಿ. ಇವಳು ನನ್ನ ಇನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾಳೆ. ಅಂದ್ರೆ ಅವಾಗೆಲ್ಲ ನಾನು ಮಾಡ್ತಾ ಇರ್ಲಿಲ್ಲ, ಅದಕ್ಕೆ ಆ ಥರ ಹೇಳ್ತಿದ್ದಾಳೆ. ನಾನು ಇವಾಗ ಮಾಡಕ್ ಕಲ್ತಿದ್ದೀನಿ, ಅವಳು ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು ಒಂದಿನ ಬರ್ತೀನಿ, ಚಾಲೆಂಜ್ ವಿಡಿಯೋ ಮಾಡೋಣ, ನಿಮ್ಗೂ ಗೊತ್ತಾಗುತ್ತೆ ರಕ್ಷಿತಾ ಎಷ್ಟು ಚೆನ್ನಾಗಿ ಕುಕ್ ಮಾಡ್ತಾಳೆ ಅಂತ ಅಂದು. ಇಲ್ಲಿ 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 ಬಾಯ್ಲ್ ಆಗಿದೆ. ಇವಾಗ ಆಫ್ ಮಾಡಿಕೊಂಡು ನೀರೆಲ್ಲ ತಕ್ಕೊಂಬಿಡೋಣ. ನೀರೆಲ್ಲ ಸೋಸ್ಕೊಂಡ್ರೆ ನೆಕ್ಸ್ಟ್ ನಾವು ಪಾಸ್ತಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಸ್, ಸ್ಪೂನ್ ಮೈದಾ ಹಾಕ್ಕೊಂಡು ತಡಿ ಹಾಕಿ ಇವಾಗ ಹಾಲು ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಆನಿಯನ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದೀವಿ. ಆನಿಯನ್ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಬ್ರೌನ್ ಆಗಿದೆ. ನೆಕ್ಸ್ಟ್ ಕ್ಯಾರೆಟ್ ಆ್ಯಡ್ ಮಾಡ್ಕೊತಾ ಇದೀವಿ, ಆಮೇಲೆ ಬೀನ್ಸ್ ಹಾಕಿ. ನೀವು ಬೇಕಾದ್ರೆ ಇದಕ್ಕೆ ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ.
ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀವಿ, ಚಿಲ್ಲಿ ಫ್ಲೇಕ್ಸ್. ಸೊ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ. ಸೊ ಇದು ಸ್ವಲ್ಪ ಕುದಿಲಿ, ಕುದ್ಮೇಲೆ ನೆಕ್ಸ್ಟು ಪಾಸ್ತಾ ಆವಾಗಲೇ ಬೇಯಿಸ್ಕೊಂಡಿದ್ವಿ ಅಲ್ವಾ, ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಪಾಸ್ತಾ ಈಸ್ ರೆಡಿ ಟು ಈಟ್. ಸೊ ಕುದಿ ಬಂತು, ಪಾಸ್ತಾ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಗೊತ್ತಿಲ್ಲ ಹೆಂಗೆ ಬಂದಿದೆಯೋ ಗೊತ್ತಿಲ್ಲ, ಚೆನ್ನಾಗೇ ಇರುತ್ತೆ. ಬಾಯಲ್ಲಿ ನೀರು ಬರ್ತಾ ಇದೆ ನಂಗೆ. ಈ ಸಾಸ್ ಪಾಸ್ತಾ ಈಗ ಸವಿಯಲು ಸಿದ್ಧ. ನೀವು ಎಲ್ಲ ಟ್ರೈ ಮಾಡಿ ಮನೆಯಲ್ಲಿ. ನಮ್ದಂತೂ ಜಾತ್ರೆ ಆಗೋಯ್ತು. ಈ ಟೇಸ್ಟ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ, ಚೆನ್ನಾಗಿರುತ್ತೆ. ಮಾಡಿದ್ದು ನೋಡ. ಲೆಟ್ಸ್ ಸಿ. ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದಾರೆ ಅಕ್ಕೋರು. ಎಸ್, ಸಖತ್ತಾಗಿದೆ ನಿಜವಾಗ್ಲೂ. ನಾವು ಮಾಡಿದೀವಿ ಅಂತ ಹೇಳ್ತಾ ಇಲ್ಲ, ಬಟ್ ಟೇಸ್ಟಿ. ನಾನು ಅನ್ಕೊಂಡಿದ್ದೆ ಏನೋ ಒಂದು ಕೆಟ್ಟೋಗುತ್ತೆ ಅಂತ, ಚೆನ್ನಾಗಿ ಬರಲ್ಲ ಅಂತ, ಬಟ್ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯ್ತು. ನಾನು ಆ್ಯಕ್ಚುಲಿ ವೈಟ್ ಸಾಸ್ ಪಾಸ್ತಾ ಇವತ್ತೇ ಫಸ್ಟ್ ಮಾಡಿರೋದು. ಏನೇನೋ ಆಯಿತು, ಬಟ್ ಫೈನಲಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಮಸ್ಟ್ ಟ್ರೈ. ಈವ್ನಿಂಗ್ ಟೈಮ್ಸ್ ಚೆನ್ನಾಗಿರುತ್ತೆ, ಇಲ್ಲ ಮಾರ್ನಿಂಗ್ ಆಫೀಸ್ಗೆ ಹೋಗುವಾಗ ಏನೋ ಟೈಮ್ ಆಗಲ್ಲ ಅಂದ್ರೆ ಕ್ವಿಕ್ ರೆಸಿಪಿ ಇದು. ನೋಡಿ ಮಾತಾಡಕ್ಕೂ ಆಗ್ತಿಲ್ಲ, ಅಷ್ಟು ಟೇಸ್ಟ್ ಆಗಿದೆ, ಅದು ತಿಂತಾನೆ ಇದ್ದೀವಿ. ಸೊ ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾರೆ. ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಟ್ರೈ ಮಾಡ್ತೀವಿ. ಕಂಟೆಂಟ್ ಐಡಿಯಾಸೇ ಬರ್ತಿಲ್ಲ, ಬಟ್ ಇನ್ಮೇಲೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ತೀವಿ. ಇವಾಗ ಸ್ವಲ್ಪ ಬೋರಿಂಗ್ ಆಗಿತ್ತು ಅನ್ಸುತ್ತೆ ನಿಮ್ಮ ಕಂಟೆಂಟ್ ಎಲ್ಲ. ಸೊ ಅಷ್ಟೇ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ, ಅಲ್ಲೂ ಫಾಲೋ ಮಾಡಿ. ಅದು ರಕ್ಷಿತಾ ಶೋಭಾ ಅಂತಾನೆ ಇದೆ. ಎಸ್, ಬೇಕಾದ್ರೆ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಬಾಯ್.